ನಮ್ಮವರೇ ಬೇಕು ಅಂತೇಳಿ ಕುಳಿತಿದ್ದಾರೆ ಎರಡೂ ಕಡೆಯವರು ಕೂಡ. ನಮ್ಮವರೇ ಬೇಕು, ನಮ್ಮವರೇ ಮುಖ್ಯಮಂತ್ರಿ ಆಗಬೇಕು. 2.5 ವರ್ಷ ಕರ್ನಾಟಕದ ಜನ ಓಟ್ ಹಾಕುವಾಗಲೂ ಕೂಡ ಇಲ್ಲ. ಆದರೂ 2.5 ವರ್ಷಕ್ಕೆ ಇವರು ಮುಖ್ಯಮಂತ್ರಿ ಇರಲಿ, 2.5 ವರ್ಷಕ್ಕೆ ಇವರು ಮುಖ್ಯಮಂತ್ರಿ ಇರಲಿ ಅಂತೇಳಿ ಎರಡೆರಡು ಓಟ್ ಹಾಕಿದ್ದಾರೆ. ಹಾಕಿರೋದು ಒಂದೇ ಓಟು ಹಾಗೆ. ಆದರೆ ಇವರು ಪಾಲು ಮಾಡ್ಕೊಂಡಿದ್ದಾರೆ, ಅರ್ಧ ನಂಗೆ ಅರ್ಧ ನಿಂಗೆ ಅಂತ ಹೇಳ್ಕೊಂಡು. ಈ ಅರ್ಧದ ಫೈಟ್ ಈಗ ಶುರುವಾಗಿದೆ. ಚುಂಚನಗಿರಿ ಸ್ವಾಮೀಜಿಗಳು, ಆದಿಚುಂಚನಗಿರಿ ಸ್ವಾಮೀಜಿಯವರು ಮಾತನಾಡಿದ್ದಾರೆ, ಕಾಗಿನೆಲೆ ಸ್ವಾಮೀಜಿಯವರು ಕೂಡ ಮಾತನಾಡಿದ್ದಾರೆ. ಕಾಂಗ್ರೆಸ್ಗಾಗಿ ದುಡಿತಿರುವಂತಹ ಶಿಸ್ತಿನ ಸಿಪಾಯಿ ಅಂತೇಳಿ ಅವರು ಶಿವಕುಮಾರ್ ಅವ್ರನ್ನ ಮೆಚ್ಚಿಕೊಂಡಿದ್ದಾರೆ. CM ಆಯ್ಕೆ ಮಾಡೋದು ಶಾಸಕರ ಅಧಿಕಾರ ಅಂತ ಹೇಳಿ ಕಾನೂನಿನ ವಿಚಾರದಲ್ಲಿ ಸ್ವಾಮೀಜಿಯವರು ಮಾತನಾಡ್ತಿದ್ದಾರೆ. ಯಾಕಂದರೆ ಸದ್ಯಕ್ಕೆ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿರೋದ್ರಿಂದ ಅವ್ರಿಗೊಂದು ವಿಶ್ವಾಸ ಇದೆ, ಶಾಸಕರ ಬೆಂಬಲ ಸಿದ್ದರಾಮಯ್ಯನವರ ಬೆನ್ನಿಗಿದೆ ಅಂತ ಹೇಳಿ. ಹೀಗಾಗಿ ಮಾತಿನ ಶೈಲಿಯು ಕೂಡ ಅದಕ್ಕೆ ಪೂರಕವಾಗಿದೆ. 2.5 ವರ್ಷ ಆದಮೇಲೆ CM ಆಗಬೇಕು ಅನ್ನುವಂಥದ್ದು ನಿರ್ಮಲಾನಂದ ಶ್ರೀಗಳ ಮಾತಾದರೆ, ಈ ಕಡೆಯಿಂದ ನಿರಂಜನಾನಂದಪುರಿ ಶ್ರೀಗಳು ಯಾರು CM ಆಗಬೇಕು ಅನ್ನೋದನ್ನು ಶಾಸಕರು ನಿರ್ಧರಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ. ಮುಂದುವರೆದು ಒಪ್ಪಂದದಂತೆ ಹಂಚಿಕೆ ಆಗಬೇಕು ಅನ್ನುವಂಥದ್ದು ಸ್ವಾಮೀಜಿಯವರ ಮಾತಾದರೆ, ಇಲ್ಲಿ ಕಾಗಿನೆಲೆ ಶ್ರೀಗಳು CM ಯಾರೆಂದು ಯಾರೋ ಸ್ವಾಮಿಗಳು ನಿರ್ಧರಿಸುವುದಿಲ್ಲ ಅಂತ ಹೇಳಿದ್ದಾರೆ. ಈ ಮೂಲಕ ಸ್ವಾಮೀಜಿಗಳ ಜವಾಬ್ದಾರಿಯನ್ನು ಅವರು ನೆನಪಿಸಿದ್ದಾರೆ. ಆದಿಚುಂಚನಗಿರಿ ಸ್ವಾಮೀಜಿಯವರು CM ಸ್ಥಾನ ತಡ ಆಗ್ತಾ ಇರುವಂಥದ್ದು ಮಠದ ಭಕ್ತರಿಗೂ ಬೇಸರ ತಂದಿದೆ ಅಂತ ಹೇಳಿದ್ದಾರೆ. ಮಠದ ಭಕ್ತರಿಗೂ ಬೇಸರ ತಂದಿದೆ. ಕರ್ನಾಟಕದಲ್ಲಿ ಯಾರು ಮುಖ್ಯಮಂತ್ರಿ ಇರಬೇಕು ಅನ್ನೋಂಥ ವಿಚಾರದಲ್ಲಿ ನಾಯಕರು ಚರ್ಚೆ ಮಾಡಿ ಸೂಕ್ತ ನಿರ್ಣಯ ಕೈಗೊಳ್ತಾರೆ ಅಂತೇಳಿ ಕಾಗಿನೆಲೆ ಸ್ವಾಮೀಜಿಯವರು ಹೇಳ್ತಾ ಇದ್ದಾರೆ. ಬಿಕ್ಕಟ್ಟು ಮುಂದುವರೆದರೆ DKC ಚರ್ಚಿಸ್ತಾರೆ ಅನ್ನುವಂಥದ್ದು ಆದಿಚುಂಚನಗಿರಿ ಶ್ರೀಗಳ ವಿಶ್ವಾಸ. ಆದರೆ ಕಾಗಿನೆಲೆ ಶ್ರೀಗಳು ಹೇಳ್ತಾ ಇದ್ದಾರೆ, ಶ್ರೀಗಳು ಮಧ್ಯಪ್ರವೇಶಿಸಿ ಗೊಂದಲ ಸೃಷ್ಟಿಸುವುದು ಸೂಕ್ತವಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾರ್ಯಾರು ಯಾವ್ಯಾವ ಸಂದರ್ಭಗಳಲ್ಲಿ ಹೇಗೆಲ್ಲ ಮಾತುಗಳು ಬರ್ತಾ ಇರ್ತವೆ ಅನ್ನೋದು ನಾವು ಹಿಂದೆಯೂ ಕೂಡ ನೋಡಿದ್ದೀವಿ. ಈಗಲೂ ಬರ್ತಾ ಇರುವಂತಹ ಮಾತುಗಳು ಬಹಳ ಮುಖ್ಯವಾಗಿ ರಾಜಕೀಯದಲ್ಲಿ ನಮ್ಮವರೇ ಬೇಕು ಅನ್ನುವಂಥದ್ದರ ಪೂರಕವಾಗಿದೆ. DKCಗೆ ರಾಜಕೀಯದ ಒಳಸುಳಿ ಗೊತ್ತಿದೆ ಅಂತೇಳಿ ನಿರ್ಮಲಾನಂದನಾಥ ಸ್ವಾಮೀಜಿಯವರು ಹೇಳಿದರೆ, ಮಠಾಧೀಶರು ಹೇಳಿದರೆ CM ಆಗುವ ಅವಕಾಶ ಸಂವಿಧಾನದಲ್ಲಿ ಇದೆಯಾ ಅನ್ನುವಂತಹ ಪ್ರಶ್ನೆಯನ್ನು ಮುಂದಿಟ್ಟಿದ್ದಾರೆ ನಿರಂಜನಾನಂದಪುರಿ ಶ್ರೀಗಳು. ಒಕ್ಕಲಿಗ ಸಮುದಾಯ ಹಲವು ನಾಯಕರನ್ನು ಕೊಟ್ಟಿದೆ ಅನ್ನುವಂಥದ್ದನ್ನು ನೆನಪಿಸಿದರೆ, ಈ ಕಡೆ ಮಠಾಧೀಶರು ಮಧ್ಯಪ್ರವೇಶ ಮಾಡೋದು ಸೂಕ್ತ ಅಲ್ಲ ಅನ್ನುವಂತಹ ಅಭಿಪ್ರಾಯವೂ ಕೂಡ ವ್ಯಕ್ತವಾಗಿದೆ. ನಮ್ಮವರೊಬ್ಬರು CM ಆಗ್ತಾರೆ ಅಂತ ಅಂದ್ಕೊಂಡಿದ್ವಿ ಅನ್ನುವಂಥದ್ದು ಆದಿಚುಂಚನಗಿರಿ ಸ್ವಾಮೀಜಿಯವರ ಮಾತಾದರೆ, ಕಾಂಗ್ರೆಸ್ ಪಕ್ಷದ ನಾಯಕರು ಸೂಕ್ತ ನಿರ್ಣಯ ಕೈಗೊಳ್ತಾರೆ ಅನ್ನುವಂಥದ್ದು ಕಾಗಿನೆಲೆ ಸ್ವಾಮೀಜಿಯವರ ವಿಶ್ವಾಸ. ರಾಜ್ಯದ ಹಿತದೃಷ್ಟಿಯಿಂದ ಸಮಸ್ಯೆ ಬಗೆಹರಿಸಲಿ ಅನ್ನುವಂಥದ್ದನ್ನು ಕೇಳ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಒಂದು ಸಮುದಾಯದ ವ್ಯಕ್ತಿಯಲ್ಲ, ರಾಜ್ಯದ ಆಸ್ತಿ ಅಂತ ಹೇಳಿ ಕಾಗಿನೆಲೆ ಸ್ವಾಮೀಜಿಯವರು ಹೇಳ್ತಾ ಇದ್ದಾರೆ. ಇಬ್ಬರು ಸ್ವಾಮೀಜಿಗಳು ಏನೇನು ಹೇಳ್ತಾರೆ ಅನ್ನೋದನ್ನು ನಿಮಗೆ ತೋರಿಸ್ತಾರೆ. ನೋವುಗಳನ್ನು ಏಕಾಂಗಿಯಾಗಿ ನಿಂತು ಅದನ್ನು ಸ್ವೀಕರಿಸಿ ಹೋರಾಡುವಂಥದ್ದು ಅಂತೆಲ್ಲ ಸೇವೆಯನ್ನು ಮಾಡಿರ್ತಕ್ಕಂಥ DK ಶಿವಕುಮಾರ್ ಅವರು ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಆಗ್ತಾರೆ ಅಂತಕ್ಕಂಥ ಭಾವನೆ ಎಲ್ಲರಿಗೂ ಕೂಡ ಇದೆ. ಅದೇ ಭಾವನೆ ನಮಗೂ ಕೂಡ ಇದೆ. ಆ ಒಂದು ಭಾವನೆಗೆ ಪೂರಕವಾಗಿ ಅವರ ಹೈಕಮಾಂಡ್ ಕೆಲಸ ಮಾಡುತ್ತೆ ಅಂತ ಒಂದು ಭರವಸೆ ಇದೆ. ಸಂವಿಧಾನದಲ್ಲಿ ಮಠಾಧೀಶರು ಹೇಳಿದ ತಕ್ಷಣ ಮುಖ್ಯಮಂತ್ರಿ ಆಗೋ ಅವಕಾಶ ಇದ್ರೆ ಇದೆಯಾ? ಮುಖ್ಯಮಂತ್ರಿಗಳನ್ನು ಬದಲಾವಣೆ ಮಾಡುವಂಥದ್ದು, ಮುಖ್ಯಮಂತ್ರಿಗಳನ್ನು ಆಯ್ಕೆ ಮಾಡುವಂಥದ್ದು ಸಂವಿಧಾನಿಕವಾಗಿರ್ತಕ್ಕಂಥದ್ದು ಶಾಸಕರಿಗೆ ಅಧಿಕಾರ. ಹಾಗಾಗಿ ಶಾಸಕರು ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥದ್ದು ನಿರ್ಣಯನ ಶಾಸಕರು ತಗೊಳ್ತಾರೆ ಹೊರತು ಯಾವುದೋ ಸ್ವಾಮಿಗಳು ಮಾಡೋದು. ಇದು ಕೇವಲ ಸ್ವಾಮೀಜಿಗಳಿಗೆ ಸೀಮಿತ ಆಗಿಲ್ಲ, ಸಮುದಾಯದ ಸಂಘಟನೆಗಳಿಗೂ ಕೂಡ ಇದು ಬಂದಿದೆ. ಆ ಕಡೆ DK ಒಕ್ಕಲಿಗ ಟ್ರಂಪ್ ಕಾರ್ಡ್ ಬಳಕೆ ಆಗ್ತಾ ಇದೆ. ಒಕ್ಕಲಿಗ ಸಂಘ, ರಾಜ್ಯ ಒಕ್ಕಲಿಗರ ಸಂಘ ಶಿವಕುಮಾರ್ ಪರವಾಗಿ ನಿಂತಿದ್ದಾರೆ. ಈ ಕಡೆ ಅಹಿಂದ ಬಲ ಸಿದ್ದರಾಮಯ್ಯನವರ ಬೆನ್ನಿ ನಿಂತಿದೆ. ಅಹಿಂದ ವರ್ಗಗಳ ನಾಯಕರು ಅವರ ಸಂಘದ ಕಡೆಯಿಂದ ಅವರು ಮಾತನಾಡಿದ್ದಾರೆ. DK ಶಿವಕುಮಾರ್ಗೆ CM ಸ್ಥಾನ ಕೊಡಲೇಬೇಕು ಅನ್ನುವಂಥದ್ದು ಒಕ್ಕಲಿಗರ ಸಂಘದ ಡಿಮ್ಯಾಂಡ್. ಅಹಿಂದ ವರ್ಗದವರದು, ಅಹಿಂದ ವರ್ಗದ ರಕ್ಷಕರಿಗೆ ಅನ್ಯಾಯವನ್ನು ಸಹಿಸೋದಿಲ್ಲ ಅಂತ ಹೇಳಿಕೊಂಡು ಹೇಳ್ತಾ ಇದ್ದಾರೆ. ಒಕ್ಕಲಿಗ ಸಮುದಾಯಕ್ಕೆ ಅನ್ಯಾಯವಾಗೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಒಕ್ಕಲಿಗರ ಸಂಘದವರು ಹೇಳಿದರೆ, ಬೆದರಿಕೆಗಳಿಗೆಲ್ಲ ಬಗ್ಗೋದಿಲ್ಲ ಅಂತ ಹೇಳ್ಕೊಂಡು ಅಹಿಂದ ವರ್ಗದವರು ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟ ಮಾತಿನಂತೆ ನಡೆಯಲಿ ಅನ್ನೋವಂಥದ್ದನ್ನು ಅವರು ನೆನಪಿಸಿದರೆ, ಹೈಕಮಾಂಡ್ ಯಾವ ಮಾತು ಕೊಟ್ಟಿಲ್ಲ ಅಂತೇಳಿ ಬಹುಶಃ ಇವರು ಕೂಡ ಅದರ ಜೊತೆಗೆ ಇದ್ದರೂ ಕಾಣುತ್ತೆ ಸಭೆಯಲ್ಲಿ. ಹಾಗಾಗಿ ಇವರು ಹೇಳ್ತಾ ಇದ್ದಾರೆ ಹೈಕಮಾಂಡ್ ಯಾವ ಮಾತು ಕೊಟ್ಟಿಲ್ಲ ಅಂತ ನೇರವಾಗಿ ಕ್ಲಾರಿಟಿ ಕೊಟ್ಬಿಟ್ಟಿದ್ದಾರೆ. ಮೊದಲನೇ ಅವಧಿಯಲ್ಲಿನೇ DKC CM ಆಗಬೇಕಾಗಿತ್ತು ಅನ್ನೋಂಥದ್ದನ್ನು ಒಕ್ಕಲಿಗರ ಸಂಘದವರು ಹೇಳ್ತಾ ಇದ್ದಾರೆ. ಅಹಿಂದ ಬಲವಿಲ್ಲದಿದ್ದರೆ 2028ಕ್ಕೆ ಗೆಲ್ಲುವುದು ಅಸಾಧ್ಯ. ಆ ಮೂಲಕ ಭವಿಷ್ಯ ನುಡಿದಿದ್ದಾರೆ. ಯಾವ ರೀತಿಯಾಗಿ ಆಗುತ್ತೆ ನಿಮ್ಮ ಕತೆ ಅಂತೇಳಿ, ಒಂದು ವೇಳೆ ಬದಲಾವಣೆ ಮಾಡಿದರೆ ಅಂತೇಳಿ. ಸಮುದಾಯಕ್ಕೆ ಅನ್ಯಾಯವಾದರೆ ಯಾವುದೇ ಕಾರಣಕ್ಕೂ ಸಹಿಸೋದಿಲ್ಲ ಅಂಥೇಳಿ ಒಕ್ಕಲಿಗರ ಸಂಘದವರು ಹೇಳಿದರೆ, ಬದಲಾಯಿಸಿದರೆ ಅಹಿಂದ ನಾಯಕರನ್ನೇ ಮಾಡಬೇಕು, ಕಂಡೀಷನ್, ಷರತ್ತುಗಳು ಅನ್ವಯ, ಬದಲಾವಣೆಗೆ ಷರತ್ತುಗಳ ಅನ್ವಯ ಅನ್ನುವಂಥದ್ದು ಅಹಿಂದ ವರ್ಗದ ಕಡೆಯಿಂದ ಬರ್ತಾ ಇರುವಂತಹ ಮಾತು. ಈ ಮೂಲಕ ಸದ್ಯಕ್ಕೆ ಬಹಳ
ಬಿರುಸಿನ ಚರ್ಚೆ ಕೇವಲ ರಾಜಕೀಯವಾಗಿ ಮಾತ್ರ ನಡೀತಾ ಇಲ್ಲ, ಸಮುದಾಯಗಳ ನಡುವೆಯೂ ಕೂಡ ನಡೀತಾ ಇದೆ. ನಮ್ಮವರೇ ಬೇಕು ಅಂತ ಹೇಳ್ತಾ ಇದ್ದಾರೆ. ಯಾರು ಆಗ್ತಾರೆ, ಯಾರು ಮುಂದುವರಿತಾರೆ, ಇದು ಗೊತ್ತಾಗಬೇಕಾಗಿರುವಂತಹ ಸಂಗತಿ. ಪೋಸ್ಟರ್ನಲ್ಲಿ ಯುದ್ಧ ಘೋಷಣೆಯಾಗಿದೆ. ಇಬ್ಬರು ನಾಯಕರುಗಳು ಅವರವರ ಫೋಟೋಗಳ ಬಳಕೆಯನ್ನು ಮಾಡಿಕೊಂಡು ವರ್ಡ್ ಪವರ್ ಈಸ್ ವರ್ಲ್ಡ್ ಪವರ್ ಅಂತ ಒಬ್ರು ಹೇಳಿದರೆ, ಅವ್ರ ವರ್ಡ್ ಟು ಕರ್ನಾಟಕ ಇಸ್ ನಾಟ್ ಎ ಸ್ಲೋಗನ್, ಇಟ್ ಮೀನ್ಸ್ ದ ವರ್ಲ್ಡ್ ಟು ಅಸ್ ಅಂತೇಳಿ ಇನ್ನೊಬ್ರು ಹೇಳ್ತಾ ಇದ್ದಾರೆ. ಈ ಮೂಲಕ ಯುದ್ಧ ಘೋಷಣೆ ಆಗಿದೆ. ಅದರ ವರದಿ ತೋರಿಸ್ತೀವಿ. ನಾನು ಮುಖ್ಯಮಂತ್ರಿಗಳು ಇಬ್ಬರು ಮಾತಾಡ್ಕೊಂಡು ಯಾವ ಕರೀತಾರೆ ಡೆಲ್ಲಿಗೆ ಹೋದ್ಮೇಲೆ 3-4 ಜನರಿಗೆ ಕರೆಸಿ ಮಾತಾಡ್ತೀನಿ. ನಾವು ಸೈನ್ ಸಂಗ್ರಹ ಮಾಡ್ತಾ ಇಲ್ಲ, ಏನಿಲ್ಲ. ಈಗ ರಾಜಣ್ಣ ಅವ್ರ ಅಭಿಪ್ರಾಯ, ರಾಜಣ್ಣಗೆ ಸಿದ್ದರಾಮಯ್ಯ ಸಾಹೇಬ್ರು ಏನ್ ಹೇಳ್ತಾರೆ, ವಿ ಟೇಕ್ ಅ ಸ್ಟ್ಯಾಂಡ್ ಬೈ. ಅವ್ರು ಯಾವತ್ತೂ ಕೂಡ ಕೊಟ್ಟ ಮಾತನ್ನ ತಪ್ಪು ಅಂತವ್ರು ಅಲ್ಲ. ಡೆಲ್ಲಿ ಕರೆದ್ರೆ ಹೋಗ್ತೀನಿ. ಹೈಕಮಾಂಡ್ ಕರೆದರೆ ಹೋಗ್ತೀನಿ ಎನ್ನುತ್ತಿರುವ ಸಿಎಂ ಸಿದ್ದರಾಮಯ್ಯ, ನಾನು ಸಿಎಂ ಮಾತಾಡಿಕೊಂಡು ನಂತರ ಡೆಲ್ಲಿಗೆ ಹೋಗ್ತೀವಿ ಎನ್ನುತ್ತಿರುವ ಡಿಸಿಎಂ ಡಿಕೆ ಶಿವಕುಮಾರ್. ಇದರ ನಡುವೆಯೇ ಕೊಟ್ಟ ಮಾತು ಉಳಿಸಿಕೊಳ್ಳೋದೇ ವಿಶ್ವದ ಶ್ರೇಷ್ಠ ಸಂಗತಿ ಎನ್ನುತ್ತಿರುವ ಉಪಮುಖ್ಯಮಂತ್ರಿ. ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟರ್ಗಳು, ಶಾಸಕರಿಂದ ಬರುತ್ತಿರುವ ಮಾತುಗಳು, ಮಂತ್ರಿಗಳಿಂದ ಪ್ರದರ್ಶನಗೊಳ್ಳುತ್ತಿರುವ ನಿಷ್ಠೆ. ರಾಜ್ಯ ಸರ್ಕಾರ ಈಗ ಅಧಿಕಾರ ಹಸ್ತಾಂತರ ಎಂಬ ಬಿರುಗಾಳಿಯ ಹೊಡೆತಕ್ಕೆ ಸಿಲುಕಿದೆ. ಸದ್ಯಕ್ಕೆ ಎಲ್ಲರೂ ತಮ್ಮ ತಮ್ಮ ಮೂಗಿನ ನೇರಕ್ಕೆ ನೈತಿಕತೆಯ ವ್ಯಾಖ್ಯಾನ ಮಾಡ್ತಾ ಕೂತಿದ್ದಾರೆ. ಇದರ ನಡುವೆಯೇ ಕಾಂಗ್ರೆಸ್ ಹೈಕಮಾಂಡ್ ಕಡೆಗೆ ರಾಜ್ಯ ನಾಯಕರ ಎರಡೂ ಬಣಗಳು ನೋಡುತ್ತಾ ಕುಳಿತಿವೆ. ರಾಜ್ಯ ಕಾಂಗ್ರೆಸ್ನ ಕುರ್ಚಿ ಕಚ್ಚಾಟಕ್ಕೆ ಕಡೆಗೂ ಮದ್ದು ಅರೆಯೋದಕ್ಕೆ ಹೈಕಮಾಂಡ್ ಮುಂದಾಗಿದೆ. ನಿನ್ನೆಯಷ್ಟೇ ರಾಹುಲ್ ಗಾಂಧಿ ಜೊತೆ ಒಂದು ಸುತ್ತಿನ ಮಾತುಕತೆ ನಡೆಸಿರುವ ಮಲ್ಲಿಕಾರ್ಜುನ ಖರ್ಗೆ ಇವತ್ತು ಮತ್ತೊಂದು ಸುತ್ತು ಚರ್ಚೆ ನಡೆಸಿದ್ದಾರೆ. ದೆಹಲಿಯ ಎಐಸಿಸಿ ಕಚೇರಿ ಇಂದಿರಾ ಭವನದಲ್ಲಿ ಖರ್ಗೆ ರಾಹುಲ್ ಪ್ರತ್ಯೇಕ ಸಭೆ ಮಾಡಿದ್ದಾರೆ. ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಮಧ್ಯೆ ನಡೆಯುತ್ತಿರುವ ಕುರ್ಚಿ ಕಚ್ಚಾಟಕ್ಕೆ ಪರಿಹಾರ ಕಂಡುಕೊಳ್ಳೋದು ಹೇಗೆ ಎಂಬುದೇ ಈ ಇಬ್ಬರ ನಾಯಕರ ನಡುವಿನ ಚರ್ಚೆಯ ಮುಖ್ಯ ಪಾಯಿಂಟ್. ಇನ್ನು ಸೋನಿಯಾ ಗಾಂಧಿ ಹಾಗೂ ಪ್ರಿಯಾಂಕಾ ಗಾಂಧಿ ಸಮ್ಮುಖದಲ್ಲೂ ಕರ್ನಾಟಕದ ಕುರ್ಚಿ ಕದನಕ್ಕೆ ಪರಿಹಾರ ಸೂತ್ರಗಳ ಚರ್ಚೆ ನಡೆಯುವ ನಿರೀಕ್ಷೆಯಿದೆ. ಎಲ್ಲವೂ ಅಂದುಕೊಂಡಂತೆ ನಡೆದ್ರೆ ಶನಿವಾರ ಕರ್ನಾಟಕದ ಪಟ್ಟದ ಕದನಕ್ಕೆ ಫುಲ್ ಸ್ಟಾಪ್ ಬೀಳುವ ಸಾಧ್ಯತೆ ಇದೆ. ನಾಳೆ ವಿದೇಶದಿಂದ ನವದೆಹಲಿಗೆ ಆಗಮಿಸಲಿದ್ದಾರೆ ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ. ನವೆಂಬರ್ 29ರ ಶನಿವಾರದಂದು ಕಾಂಗ್ರೆಸ್ ಸಂಸದೀಯ ಸಭೆ ನಡೆಯಲಿದೆ. ಸಂಸದೀಯ ಸಭೆ ಬಳಿಕ ರಾಜ್ಯದ ವಿಚಾರದ ಚರ್ಚೆಗಾಗಿ ಮತ್ತೊಂದು ಮಹತ್ವದ ಸಭೆ ಕರೆದಿದೆ ಹೈಕಮಾಂಡ್. ಸೋನಿಯಾ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಸಭೆ ನಡೆಯಲಿದ್ದು ಕರ್ನಾಟಕ ರಾಜಕೀಯ ವಿದ್ಯಮಾನದ ಬಗ್ಗೆ ಗಹನ ಚರ್ಚೆ ನಡೆಯಲಿದೆ. ಅದೇ ಸಭೆಯಲ್ಲೇ ಅಂತಿಮ ನಿರ್ಧಾರವಾಗಲಿದ್ದು ಅಧಿಕಾರ ಹಂಚಿಕೆಯ ವಿಚಾರಕ್ಕೆ ಸ್ಪಷ್ಟತೆ ಸಿಗುವ ಸಾಧ್ಯತೆಗಳಿವೆ. ಯಾವಾಗ ಖುದ್ದು ಎಐಸಿಸಿ ಅಧ್ಯಕ್ಷರು ಇಬ್ಬರನ್ನು ದೆಹಲಿಗೆ ಕರೆಸಿ ಮಾತಾಡ್ತೀನಿ, ಹೈಕಮಾಂಡ್ ಮಟ್ಟದಲ್ಲೂ ಚರ್ಚೆ ನಡೆಸ್ತೇವೆ ಅಂದ್ರು. ಇತ್ತ ಸಿಎಂ ಹಾಗೂ ಡಿಸಿಎಂ ಕೂಡ ದೆಹಲಿಗೆ ಕರೆದ್ರೆ ಹೋಗ್ತೇವೆ ಎನ್ನುವ ಮೂಲಕ ರಾಜ್ಯದ ಕುರ್ಚಿಯ ಬಿಕ್ಕಟ್ಟು ತೀವ್ರ ಸ್ವರೂಪ ಪಡೆದಿರುವುದನ್ನ ಖಚಿತಪಡಿಸಿದ್ದಾರೆ. ಕರೆದ್ರೆ ಹೋಗ್ತೀನಿ, ಡೆಲ್ಲಿ ಕರೆದ್ರೆ ಹೋಗ್ತೀನಿ, ಕರೆದ್ರೆ ಹೋಗ್ತೀನಿ, ಕರೆದ್ರೆ ಹೋಗ್ತೀನಿ, ಕರೆದ್ರೆ ಹೋಗ್ತೀನಿ, ಡೆಲ್ಲಿ ಕರೆದ್ರೆ ಹೋಗ್ತೀನಿ, ಕರೆದ್ರೆ ಹೋಗ್ತೀನಿ, ಕರೆದ್ರೆ ಹೋಗ್ತೀನಿ. Myself and CM, we both will discuss and we'll go. If they have called, they will go. ನಾನು ಮುಖ್ಯಮಂತ್ರಿಗಳು ಇಬ್ಬರು ಮಾತಾಡ್ಕೊಂಡು ಯಾವ ಕರೀತಾರೆ ಹೋಗ್ತೀನಿ. ಮತ್ತೊಂದೆಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮುಂಬೈ ಪ್ರವಾಸ ಕುತೂಹಲ ಮೂಡಿಸಿದೆ. ಖಾಸಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ಹಿಂಗೆ ಹೋಗಿ ಹಂಗೆ ಬರ್ತೇನೆ ಎಂದು ಮುಂಬೈ ಪ್ರವಾಸದ ಬಗ್ಗೆ ಡಿಕೆಶಿ ಸ್ಪಷ್ಟನೆ ನೀಡಿದ್ದಾರೆ. ನನಗೆ ಯಾರು ಕರೆದಿಲ್ಲ. ನಾಳೆ ಇಂದಿರಾ ಗಾಂಧಿ ಅವರು ಸ್ಥಾಪನೆ ಮಾಡಿದಂತ 50 ವರ್ಷದ ಅಂಗನವಾಡಿ ಪಡೆ ಕಾರ್ಯಕ್ರಮ ಇದೆ. ನಾನು ಇಲ್ಲೇ ಇರ್ತೀನಿ. ಇವತ್ತು ಮುಂಬೈಯಲ್ಲಿ ನನಗೊಂದು ಖಾಸಗಿ ಕಾರ್ಯಕ್ರಮ ಇದೆ. ಹೋಗ್ಬಿಟ್ಟು ಈಗ ಸಾಯಂಕಾಲ ಹೋಗಿ ರಾತ್ರಿ ವಾಪಸ್ ಬರ್ತೀನಿ. ಹಾಗಂತ ಪರಿಸ್ಥಿತಿ ಇಷ್ಟೇ ನಾರ್ಮಲ್ ಆಗಿಲ್ಲ. ಕುರ್ಚಿ ಕಚ್ಚಾಟದಲ್ಲಿ ಮಾತಿನ ಮಲ್ಲ ಯುದ್ಧ ಕೂಡ ಜೋರಾಗಿದೆ.
ನೇರವಾಗಿ ಆರೋಪ ಪ್ರತ್ಯಾರೋಪ ನಡೆಯದಿದ್ರು ಪರೋಕ್ಷ ಮಾತುಗಳ ಮೂಲಕ ಚೊಚ್ಚುವ, ಆಗ್ರಹ ಪಡಿಸುವ, ಒತ್ತಾಯಿಸುವ ಕೆಲಸ ನಡೆಯುತ್ತಿದೆ. ಕೊಟ್ಟ ಮಾತು ಉಳಿಸಿಕೊಳ್ಳೋದೇ ದೊಡ್ಡ ಶಕ್ತಿ ಎಂದು ಪೋಸ್ಟ್ ಹಾಕುವ ಮೂಲಕ ಮತ್ತೆ ಮತ್ತೆ ತಮಗೆ ಸಿಗಬೇಕಿರುವ ಕುರ್ಚಿಯ ಬಗ್ಗೆ ನೆನಪಿಸುತ್ತಲೇಗಿದ್ದಾರೆ. ಅಲ್ಲದೆ ಕಾರ್ಯಕರ್ತರ ಮುಂದೆಯೂ ಕೊಟ್ಟ ಮಾತಿನ ಶಕ್ತಿಯನ್ನ ವಿವರಿಸುವ ಪ್ರಯತ್ನ ಮಾಡಿದ್ದಾರೆ. ಅವ್ರು ಯಾವತ್ತೂ ಕೂಡ ಕೊಟ್ಟ ಮಾತನ್ನ ತಪ್ಪುವಂತವ್ರಲ್ಲ. ಯಾರಿಗೆ ಏನಾರ ಮಾತು ಕೊಟ್ಟಿದ್ರು ತಪ್ಪೋದಿಲ್ಲ. ಈ ಕರ್ನಾಟಕದ ರಾಜ್ಯಕ್ಕೆ ಕಳೆದ 5 ವರ್ಷದಿಂದ ಏನೇನ್ ಮಾತು ಕೊಟ್ಟಿದ್ರು ಎಲ್ಲ ಭರವಸೆಗಳನ್ನ ಈಡೇರಿಸಿ. ಅದು ನನಗೆ ಗೊತ್ತಿಲ್ಲಪ್ಪ, ನಾನೇನ್ ಕೇಳಿಲ್ಲ. ನನಗೆ ಚೀಫ್ ಮಿನಿಸ್ಟರ್ ಮಾಡಿ ಅಂತನೂ ಇದು ನಮ್ಮ 5-6 ಜನದ ಗುಟ್ಟಿನ ವ್ಯಾಪಾರ. ನಾನು ಇದನ್ನ ಬೈರೋಂಗ ನಾನು ಮಾತಾಡೋದು. ನಾನು ನಂಬಿರೋದು ನಮ್ಮ ಆತ್ಮಸಾಕ್ಷಿ. ವರ್ಲ್ಡ್ ಪವರ್ ಇಸ್ ವರ್ಲ್ಡ್ ಪವರ್ ಅಂತ. ಈಗೇನು ಒಂದು ಮಾತು ಕೊಡ್ತೇವೆ, ಮಾತು ಉಳಿಸ್ಕೊಳ್ತೀವಿ, ಮಾತು ಆಡ್ತೀವಿ, ಅದೇ ವಿಶ್ವದಲ್ಲೇ ಒಂದು ಪವರ್ ಅದು. ಮಾತು ಬರೀ ಅಧಿಕಾರವಲ್ಲ, ಜನರಿಗೆ ಕೊಟ್ಟ ಮಾತಿನ ಭರವಸೆ ಈಡೇರಿಸೋದು. ಅಧಿಕಾರ ಹಂಚಿಕೆಯ ಕಚ್ಚಾಟಕ್ಕೆ ಹೊಸ ಟ್ವಿಸ್ಟ್ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ವರ್ಲ್ಡ್ ಪವರ್ ಇಸ್ ವರ್ಲ್ಡ್ ಪವರ್ ಎಂದು ಪವರ್ ಶೇರಿಂಗ್ ಬಗ್ಗೆ ಎಕ್ಸ್ನಲ್ಲಿ ಪೋಸ್ಟ್ ಹಾಕಿದ್ದ ಡಿಕೆ ಶಿವಕುಮಾರ್ಗೆ ಎಕ್ಸ್ನಲ್ಲೇ ಟಾಂಗ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ. ಮಾತು ಬರೀ ಅಧಿಕಾರವಲ್ಲ, ಅದು ಜನರಿಗೆ ಕೊಟ್ಟ ಮಾತಿನ ಭರವಸೆ ಈಡೇರಿಸೋದು ಎಂದಿದ್ದಾರೆ. ಗ್ಯಾರಂಟಿ ಸ್ಕೀಮ್ನ ಸಾಧನೆಗಳ ಲೆಕ್ಕಾಚಾರಗಳೊಂದಿಗೆ ಟಾಂಗ್ ಕೊಟ್ಟರು ಲೆಕ್ಕರಾಮಯ್ಯ. ಕರ್ನಾಟಕದ ಜನತೆ ನೀಡಿದ ಜನಾದೇಶ 1 ಕ್ಷಣವಲ್ಲ, 5 ವರ್ಷಗಳ ಪೂರ್ಣಾವಧಿಯ ಜವಾಬ್ದಾರಿ. ನಾನು ಸೇರಿದಂತೆ ಕಾಂಗ್ರೆಸ್ ಪಕ್ಷವು ಸಹಾನುಭೂತಿ, ಸ್ಥಿರತೆ ಮತ್ತು ಧೈರ್ಯದಿಂದ ನಮ್ಮ ಜನರಿಗಾಗಿ ಮಾತನ್ನ ನಡೆಸುತ್ತಿದ್ದೇವೆ ಎಂದು ಬರೆದುಕೊಂಡಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆಯೇ ಸಿಎಂ ಹಾಗೂ ಡಿಸಿಎಂ ಕಚೇರಿ ಮತ್ತು ಮನೆಗಳ ಸುತ್ತಲೂ ಸುತ್ತುತ್ತಿದ್ದಾರೆ ಶಾಸಕರು, ಸಚಿವರು ಹಾಗೂ ಸಚಿವ ಸ್ಥಾನದ ಆಕಾಂಕ್ಷಿಗಳು. ಹಿರಿಯ ಹಾಗೂ ಅಹಿಂದ ಸಚಿವರ ಬಲ ಸಿದ್ದುಗೆ ಇದ್ದರೆ ಆಪ್ತರೊಂದಿಗೆ ತಮ್ಮದೇ ಸ್ಟ್ರಾಟಜಿ ಮಾಡ್ತಿದ್ದಾರೆ ಡಿಕೆ ಬ್ರದರ್ಸ್. ಸಿಎಂ ಕುರ್ಚಿಗಾಗಿ ಡಿಕೆ ಮತ್ತು ಸಿದ್ದರಾಮಯ್ಯ ಮಧ್ಯೆ ಜಟಾಪಟಿ ಆಗ್ತಿರೋವಾಗ್ಲೇ ಸಚಿವರುಗಳಾದ ಸತೀಶ್ ಜಾರಕಿಹೊಳಿ ಹಾಗೂ ಡಾಕ್ಟರ್ ಜಿ ಪರಮೇಶ್ವರ್ ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟವರಂತೆ ಮಾತನಾಡುತ್ತಿದ್ದಾರೆ. 2028ಕ್ಕೆ ನಾನು ಸಿಎಂ ಆಕಾಂಕ್ಷಿ ಅಂತ ಸತೀಶ್ ಹೇಳಿದ್ರೆ, ಹೈಕಮಾಂಡ್ ಸೂಚಿಸಿದ್ರೆ ಕರ್ನಾಟಕದ ಸೇವೆ ಮಾಡಲು ನಾನು ಸಿದ್ಧ ಅಂತಿದ್ದಾರೆ ಗೃಹ ಸಚಿವ ಪರಮೇಶ್ವರ್. ಅದು ಸರ್ಕಾರ ಪಕ್ಷ ಇದೆ, ಈಗ ನನ್ನ ಮೇಲೆ ಇಲ್ಲ. ಅದು ಚುನಾವಣೆ ಆಗ್ಬೇಕು, ಮುಂದೆ ಚುನಾವಣೆ ಆದ್ಬೇಕು, ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಹೇಳಿದ್ವಲ್ಲ 28 ಅಂತ ಹೇಳಿದ್ವಿ, ಈಗೆಲ್ಲಿದೆ ನಮ್ದು ಇಲ್ಲವೇ ಅಲ್ಲ. Whatever the High Command decides, I am not going to do a lobby, take MLAs and do this, do that. No, I am not that kind. I don't do that because I always believed, I have kept my faith in our High Command. If given an opportunity, with my past experience, with my exposure overseas, all this put together with my little administrative skills, I'll definitely do well and definitely serve the people of Karnataka and also keep up the ideologies of Congress. ಆದರೆ ಯಾರೇನೇ ಅಂದ್ರು, ಯಾರೆಷ್ಟೇ ಕೂಗಾಡಿದ್ರು, ಸಿಎಂ ಪುತ್ರ ಡಾಕ್ಟರ್ ಯತೀಂದ್ರ ಮಾತ್ರ ಈಗಲೂ ಅಪ್ಪನೇ 5 ವರ್ಷ ಮುಖ್ಯಮಂತ್ರಿ ಎಂಬ ವಿಶ್ವಾಸದಲ್ಲಿದ್ದಾರೆ. ಎಲ್ಲವನ್ನೂ ಹೈಕಮಾಂಡ್ ನಿರ್ಧರಿಸುತ್ತದೆ ಎನ್ನುತ್ತಲೇ ಉತ್ತಮ ಆಡಳಿತ ನಡೆಸುತ್ತಿದ್ದಾರೆ. ಹೀಗಾಗಿ ಈಗ ಬದಲಾವಣೆ ಮಾಡಲಾರರು ಎಂಬ ಸಮಜಾಯಿಷಿ ಕೊಟ್ಟಿದ್ದಾರೆ. ಹೈಕಮಾಂಡ್ ಅವರು ತೀರ್ಮಾನ ತಗೋಬೇಕು. ಹೈಕಮಾಂಡ್ ಅವರು ಏನ್ ತೀರ್ಮಾನ ತಗೋತಾರೆ ಅದಕ್ಕೆಲ್ಲರೂ ಕೂಡ ಇವತ್ತಿನ ಪರಿಸ್ಥಿತಿಯಲ್ಲಿ ನನಗೆ ವೈಯಕ್ತಿಕವಾಗಿ ಅನ್ಸೋದು ಖಂಡಿತ ಸಿದ್ದರಾಮಯ್ಯ 5 ವರ್ಷ ನಡೆಸ್ತಾರೆ. ಸಿಎಂ ಸಿದ್ದರಾಮಯ್ಯನವರ ಪರ ಬಹುತೇಕ ಸಚಿವರು, ನಾಯಕರು ನಿಂತಿದ್ದಾರೆ. ಸಚಿವ ಸಂಪುಟ ಸಭೆಗೂ ಮುನ್ನ ಹಾಗೂ ನಂತರ ಪ್ರತ್ಯೇಕವಾಗಿ ಭೇಟಿ ಮಾಡಿ ತಮ್ಮ ಬೆಂಬಲ ಸೂಚಿಸಿದ್ದಾರೆ. ಸಿದ್ದರಾಮಯ್ಯ ಸಾಹೇಬ್ರು ಏನ್ ಹೇಳ್ತಾರೆ, ವಿ ಟೇಕ್ ಅ ಸ್ಟ್ಯಾಂಡ್ ಬೈ ಇಟ್. ಸಿದ್ದರಾಮಯ್ಯ ಸಾಹೇಬ್ರು ನೀಟಾಗಿ ಹೇಳಿದ್ದಾರೆ, ವಾಟ್ ಎವರ್ ಹೈಕಮಾಂಡ್ ಸೇಸ್ ಐ ಸ್ಟ್ಯಾಂಡ್ ಬೈ ಇಟ್ ಅಂತ ಹೇಳಿದ್ರೆ ಅದನ್ನ ಬಿಟ್ಟು ನಾನು ಬೇರೆ ಕೇಳಬೇಡಿ. ನಾವು ಸಾಯವರಿಗೆ ಅವ್ರ ಜೊತೆಗೆ ಇದೀವ್ರಿ. ಸಿಎಂ ಸಿದ್ದರಾಮಯ್ಯ ಸಾಹೇಬ್ರು ಸಾಯವರಿಗೆ ಅವ್ರ ಜೊತೆ ಇದೀವಿ ಅಂತ ಹೇಳಿವಲ್ಲ. ಯಾವುದೂ ಇಲ್ಲ ಕಾಂಗ್ರೆಸ್ ಅಲ್ಲಿ.
ನಮ್ಮ ಕ್ಯಾಬಿನೆಟ್ ಮೀಟಿಂಗು ಎಲ್ಲರೂ ನಾವೆಲ್ಲ ಜೊತೆಲಿ ಕೂತ್ಬಿಟ್ಟು ಡಿಸ್ಕಸ್ ಮಾಡಿಬಿಟ್ಟು ಎಲ್ಲ ಇದು ಮಾಡಿದ್ವಿ. ನಾವು ಸೈನ್ ಸಂಗ್ರಹ ಮಾಡ್ತಾ ಇಲ್ಲ, ಏನಿಲ್ಲ. ಆದಷ್ಟು ಶೀಘ್ರದಲ್ಲಿ ಇದಕ್ಕೆಲ್ಲ ಒಂಥರ ಬೀಳುತ್ತೆ. ನಾಯಕತ್ವ ಬದಲಾವಣೆ ಆಗಬೇಕಾ ಬೇಡವಾ ಮೇಡಮ್? ಏನು ನನಗೆ ಅದ್ರ ಬಗ್ಗೆ ನೀವು ಕೇಳಲಿಕ್ಕೆ ಹೋಗಬೇಡಿ. ಸಂಪೂರ್ಣವಾಗಿ ಹೈಕಮಾಂಡ್ ಅವರು ಏನು ಹೇಳ್ತಾರೆ ಅದನ್ನ ಅವರು ಕೇಳ್ತಾರೆ, ಇವರು ಕೇಳ್ತಾರೆ, ನಾವು ಕೇಳ್ತೀವಿ. ಹೈಕಮಾಂಡ್ ಏನೇ ನಿರ್ಧಾರ ತೆಗೆದುಕೊಂಡ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಅದಕ್ಕೆ ಬದ್ಧ. ಖಂಡಿತವಾಗ್ಲೂ ಹೈಕಮಾಂಡ್ ಅವರು ಏನೇ ನಿರ್ಧಾರ ತೆಗೆದುಕೊಂಡ್ರು ಕೂಡ ನಾನು ಬದ್ಧ ಆಗಿರ್ತೀನಿ, ಎಲ್ಲರೂ ಬದ್ಧ ಆಗಿರ್ತೀವಿ. ಪಕ್ಷದ ಹೈಕಮಾಂಡ್ ಏನು ನಿರ್ಧಾರ ಮಾಡ್ತದೆ, ನಿರ್ಧಾರಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಬದ್ದರು, ಶಿವಕುಮಾರ್ ಕೂಡ ಬದ್ದರು ಇರ್ತಾರೆ. ನಿಮ್ಮ ನಡೆ ಏನ್ ಸರ್ ಅಂತ? ನಮ್ಮ ನಡೆ ಹೈಕಮಾಂಡ್ ನಡೆನ ನಮ್ಮ ನಡೆ. ಅಲ್ಲ ಸರ್, ಬಿಡಬೇಕು ಅನ್ನೋದೇನಾದ್ರು ಬಂದ್ರೆ ಬಿಡಬೇಕಾ ಬೇಡವಾ? ಬಿಡೋದು ಕಟ್ಕೊಳ್ಳೋದು ಅದೆಲ್ಲ ಅಲ್ಲಿ ತೀರ್ಮಾನ ಆಗೋದು. ಆಕ್ಚುಲಿ ನಾನು ಡಿಸೈಡ್ ಮಾಡೋದಲ್ಲ ಇದನ್ನ, ಆಯ್ತಾ? ಇದು ಸೀನಿಯರ್ ಲೀಡರ್ಸು, ಖರ್ಗೆ ಅವರು, ರಾಹುಲ್ ಜಿ ಅವರು, ಸೋನಿಯಾ ಮೇಡಮ್ ಅವರು, KC ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಅವರು ಕೂತ್ಕೊಂಡು ಚರ್ಚೆ ಮಾಡೋದು, ಅವ್ರು ನಿರ್ಧಾರ ತಗೊಳ್ಳೋದು. ಸೊ ಇದರಲ್ಲಿ ನನ್ನೇನು ಹೇಳಿಕೆ ಇಲ್ಲ. ಅವ್ರು ಯಾರನ್ನು ಮಾಡ್ತಾರೋ ನನಗೆ ಓಕೆ, ಬಟ್ somebody capable and good enough to take care of all the problems that Karnataka is facing. ಒಂದು ಒಳ್ಳೆ ಲೀಡರು, whoever it may be, I'm okay with it. So what can I say? ನನಗೆ ನಾನು ಹೇಳ್ದಂಗೆ I think all the leaders are very capable. ನನಗೆ ಯಾರು ಬಂದರೂ it's absolutely fine with me, but we need someone very capable who can take care of all the problems ಅಷ್ಟೇ. ಈ ಮಧ್ಯೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಬಿಕ್ಕಟ್ಟಿನಿಂದಲೇ ಸಂಕಷ್ಟಕ್ಕೆ ಸಿಲುಕಿಸಲು ಬಿಜೆಪಿ ತಯಾರಾಗಿದೆ. ಡಿಸೆಂಬರ್ 8ರಿಂದ ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೆಯಲಿರುವ ಚಳಿಗಾಲದ ಅಧಿವೇಶನದಲ್ಲಿ ಸರ್ಕಾರದ ವಿರುದ್ಧ ಅವಿಶ್ವಾಸ ಗೊತ್ತುವಳಿ ನಿರ್ಣಯ ಮಂಡನೆಗೆ ನಿರ್ಧರಿಸಿದೆ. ಕರ್ನಾಟಕದಲ್ಲಿ 2 ತಿಂಗಳಿನಿಂದ ಒಂದು ಆಡಳಿತ ಇಲ್ಲದಂಥ ಪರಿಸ್ಥಿತಿ ಕರ್ನಾಟಕದಲ್ಲಿ ಮೊದಲನೇ ಬಾರಿಗೆ ನಿರ್ಮಾಣ ಆಗಿದೆ. ಶಾಸನ ಇಲ್ಲದಂತಹ ಒಂದು ದುಶ್ಯಾಸನದ ಆಡಳಿತ ಕರ್ನಾಟಕದಲ್ಲಿ ಇವತ್ತು ನಿರ್ಮಾಣ ಆಗಿರುವಂಥದ್ದು. 90%ಕ್ಕೂ ಹೆಚ್ಚು ಸಚಿವರುಗಳು ವಿಧಾನಸೌಧಕ್ಕೆ ಬರದಲ್ಲೇ 2 ತಿಂಗಳಾಯಿತು. ಜಿಲ್ಲೆಗಳಿಗೆ ಬರದಲ್ಲೇ 6 ತಿಂಗಳಾಗಿದೆ ಬಿಡಿ. ಮಾನ್ಯ ಮುಖ್ಯಮಂತ್ರಿಗಳು ಮೈಸೂರಿಗೆ ಸೀಮಿತ ಆಗಿದ್ದಾರೆ, ಮಾನ್ಯ ಉಪಮುಖ್ಯಮಂತ್ರಿಗಳು ಡೆಲ್ಲಿಗೆ ಸೀಮಿತ ಆಗಿದ್ದಾರೆ. ರಾಜ್ಯದ ಆಡಳಿತವನ್ನು ಇಡೀ ಮಂತ್ರಿಮಂಡಲ ಇವತ್ತು ಕುಸ್ತು ಬಿದ್ದಿರೋದನ್ನು ನಾವು ಇವತ್ತು ಕಾಣ್ತಾ ಇದ್ದೇವೆ. ಬೆಳಗಾವಿಯ ಅಧಿವೇಶನದಲ್ಲಿ ಅವಿಶ್ವಾಸ ಗೊತ್ತುವಳಿಯನ್ನು ಮಂಡನೆ ಮಾಡಬೇಕು ನಾವು. ಈ ಸರ್ಕಾರ ಸಂಪೂರ್ಣವಾಗಿ ವಿಶ್ವಾಸವನ್ನು ಕಳ್ಕೊಂಡಿದೆ. ಎಲ್ಲ ಗೊಂದಲ ಕಚ್ಚಾಟಕ್ಕೆ ಈ ವಾರಾಂತ್ಯದಲ್ಲಿ ತೆರೆ ಬೀಳುವ ನಿರೀಕ್ಷೆ ಇದೆ. ಕಾಂಗ್ರೆಸ್ ಹೈಕಮಾಂಡ್ ಏನೇ ನಿರ್ಧಾರ ಕೈಗೊಂಡರೂ ಚಳಿಗಾಲದ ಅಧಿವೇಶನದಲ್ಲಿ ಸರ್ಕಾರವನ್ನು ಲೇವಡಿ ಮಾಡಲು ಪ್ರತಿಪಕ್ಷಕ್ಕೆ ಕುರ್ಚಿ ಕಚ್ಚಾಟ ಒಳ್ಳೆಯ ಅಸ್ತ್ರವಾಗಲಿದೆ. ಆದರೆ ಅದನ್ನು ಹೇಗೆ ಪ್ರಯೋಗಿಸುತ್ತಾರೆಂದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ಇಲ್ಲಿ ಉಪಮುಖ್ಯಮಂತ್ರಿಯವರು ವರ್ಡ್ ಮೂಲಕ ವರ್ಲ್ಡ್ ಪವರ್ ತೋರಿಸೋಕೆ ಹೊರಟ್ರೆ, ಮುಖ್ಯಮಂತ್ರಿಯವರು ಕರ್ನಾಟಕದ ಮೂಲಕ ವರ್ಲ್ಡ್ ಪವರನ್ನು ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ವರ್ಲ್ಡ್ ಪವರನ್ನು ಕರ್ನಾಟಕದ ಮೂಲಕ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ. ಯಾಕಂದರೆ ನಾಟ್ ಈ ಸ್ಲೋಗನ್, ಇಟ್ ಮೀನ್ಸ್ ದ ವರ್ಲ್ಡ್ ಟು ಅಸ್ ಅಂತ ಹೇಳಿದರೆ, ಕರ್ನಾಟಕದ ಜನರಿಗೆ ನಾವು ಕೊಟ್ಟಿರೋ ಮಾತೇ ನಮಗೆ ಜಗತ್ತು ಅಂದ್ಬಿಟ್ಟಿದೆ. ಕೇಳೋದಕ್ಕೆ ಎರಡೂ ಕೂಡ ಸುಂದರವಾಗಿರತಕ್ಕಂತಹ ಏನು ಡೈಲಾಗ್ಗಳು. ವರ್ಲ್ಡ್ ಪವರ್ ಈಸ್ ವರ್ಲ್ಡ್ ಪವರ್ ಅನ್ನೋಂಥದ್ದಾಗಲಿ, ಮುಖ್ಯಮಂತ್ರಿಯವರ ಸ್ಲೋಗನ್ ಆಗಲಿ, ಎರಡೂ ಕೂಡ ಕೇಳೋದಕ್ಕೆ ಚೆನ್ನಾಗಿದೆ. ಆದರೆ ಇದು ಕೇಳೋದಕ್ಕೆ ಚೆನ್ನಾಗಿರುವಂತಹ ಪೋಸ್ಟರ್ಗಳು ಮಾತ್ರ ಅಲ್ಲ, ಇದು ಸ್ಪಷ್ಟವಾಗಿ ಈ ಪೋಸ್ಟರ್ಗಳು ಯುದ್ಧ ಘೋಷಣೆಯ ಲಕ್ಷಣ. ಅದರ ಶಂಖನಾದ, ಯುದ್ಧಕ್ಕೂ ಮೊದಲು ಶಂಖನಾದ ಮಾಡ್ತಾರಲ್ಲ, ಹಾಗೆ ಇದು ಕೂಡ ಶಂಖನಾದದ ಮೊಳಗಿಸಿದ್ದಾರೆ ಪೋಸ್ಟರ್ಗಳ ಮೂಲಕವಾಗಿ. ಆಧುನಿಕ ಯುದ್ಧ ಶೈಲಿ ಇದು. ಇಲ್ಲಿನ ನಂತರ ಈಗ ಮುಂದುವರೆದು ಶುರುವಾಗುತ್ತೆ. ಈ ಯಾವ್ಯಾವ ತಿರುವುಗಳನ್ನು ಇದು ಮುಂದಕ್ಕೆ ಪಡ್ಕೊಳ್ಳುತ್ತೆ ಅನ್ನೋದನ್ನು ಭಾಳ ಕುತೂಹಲದಿಂದ ನೋಡಬೇಕಾಗುತ್ತೆ. ಅದರ ಮಧ್ಯೆ